IPL ಪಂದ್ಯಾವಳಿಗಳ ವಿಚಾರದಲ್ಲಿ ಈಗ ಭಾರಿ ಚರ್ಚೆಗಳ ಎಡೆ ಮಾಡಿಕೊಡುತ್ತಾ ಇದೆ. ಏನು ಅಂತಂದ್ರೆ ಬೆಂಗಳೂರಿನಲ್ಲೂ ಪಂದ್ಯವನ್ನು ಆಡಿಸ್ಬೇಕಾ ಬೇಡವಾ ಅಂತ ಹೇಳಿ ಆಡಿಸಲೇಬೇಕು ಅನ್ನುವಂಥದ್ದು. ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಸಲು RCB ತಯಾರಿಯನ್ನ ಮಾಡಿಕೊಳ್ತಾ ಇರೋದು. ಅಭಿಮಾನಿಗಳ ಸುರಕ್ಷತೆಗೆ ಮುಂದಾಗಿದೆ RCB ಆಡಳಿತ ಮಂಡಳಿ. ಜನಸಂದಣಿ ನಿರ್ವಹಣೆಗೆ AI ತಂತ್ರಜ್ಞಾನಕ್ಕೆ ಮೊರೆಯನ್ನ ಹೋಗಿದೆ. KSCA ಜೊತೆಗೆ ಔಪಚಾರಿಕ ಭೇಟಿಯ ವೇಳೆ RCB ಪ್ರಸ್ತಾಪವನ್ನ ಮಾಡಿರೋದು. ಸ್ಟೇಡಿಯಂನಲ್ಲಿ 300ರಿಂದ 350 AI ಕ್ಯಾಮೆರಾ ಅಳವಡಿಸಲು ಪ್ರಸ್ತಾಪವನ್ನ ಮಾಡಿರೋದು. ಜನಸಂದಣಿ ನಿರ್ವಹಣೆ, ಎಂಟ್ರಿ ಎಕ್ಸಿಟ್ ನಿರ್ವಹಣೆ ಪರೀಕ್ಷೆಗೆ AI ತಂತ್ರಜ್ಞಾನದ ಮೊರೆ ಹೋಗ್ತಾ ಇದೆ. ಇದಕ್ಕೆ ತಗಲುವತ್ತದ್ದು 4.5 ಕೋಟಿ ವೆಚ್ಚ ಭರಿಸಲು ಸಿದ್ಧ ಅಂತ RCB ಕೂಡ ಹೇಳಿದೆ. ಹಾಗಾಗಿ ಚಿನ್ನಸ್ವಾಮಿಯಲ್ಲಿ ಆಗಬೇಕು ಅನ್ನುವಂಥದ್ದನ್ನ RCB ಈಗ ಹೇಳ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಈ ಮೈದಾನದಲ್ಲಿ ಆಡಿಸೋದಿಲ್ವಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಈಗ ಕಾರಣಕ್ಕೊಂದೇನೋ ಟೀಮ್ ಏನೋ ರೆಡಿ ಮಾಡಿದ್ರು, ಅವ್ರು ಏನು ರಿಪೋರ್ಟ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಸರ್ಕಾರ ಯಾವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತೆ ಗೊತ್ತಿಲ್ಲ. ಅಲ್ಲಿ ಆಡಿಸ್ತಾರಾ ಅಥವಾ ಇಲ್ವಾ? ಆ ಸ್ಟೇಡಿಯಮ್ಮೇ ಅಲ್ಲಿಗೆ ಮುಗಿದೋಯ್ತಾ ಕತೆ? ಇತಿಹಾಸದ ಪುಟ ಸೇರಿಸ್ಬಿಡ್ತಾರ ಚಿನ್ನಸ್ವಾಮಿ ಸ್ಟೇಡಿಯಮನ್ನು? ಐ ಡೋಂಟ್ ನೋ. ಬಟ್ ಈಗ ಸದ್ಯಕ್ಕಂತೂ RCB ಅವ್ರು ಹೇಳ್ತಾ ಇದ್ದಾರೆ AI ತಂತ್ರಜ್ಞಾನದ ಮೊರೆಗೆ ಹೋಗ್ತೀವಿ, ಅದು 4.5 ಕೋಟಿ ಬೇಕಾಗುತ್ತೆ, ಅದನ್ನು ನಾವೇ ಹಾಕ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಈಗ ಹಾಗಿದ್ದಾಗ ಇತಿಹಾಸದ ಪುಟಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಸೇರ್ಕೊಂಡ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಒಂದು ಕಡೆಗೆ ಉದ್ಭವ ಆಗುತ್ತೆ. ಕಾರಣ ಇವರೊಂದು ಯಾವುದೋ ತಂಡ ರಚನೆ ಮಾಡಿದ್ರು, ಅವ್ರು ಹೋಗ್ಬಿಟ್ಟು ಏನೋ ರಿಪೋರ್ಟ್ ಕೊಡ್ತೀನಿ ಅಂದಿದ್ರು, ಆ ರಿಪೋರ್ಟ್ ಏನಾಯಿತು ಅಂತ ಗೊತ್ತಿಲ್ಲ. ಪಂದ್ಯನೇ ಆಡಿಸೋದಿಲ್ಲ ಅಂತಂದರೆ ಇದು ಇತಿಹಾಸದ ಪುಟಕ್ಕೆ ಹೋಗೋಕ್ಕೆ ಮ್ಯೂಸಿಯಂ ಮಾಡೋದ್ರಲ್ಲಿ ಒಳ್ಳೆಯದೇ ಅಂತ ಕಾಣಿಸುತ್ತಪ್ಪ ಸರ್ಕಾರದ ದೃಷ್ಟಿಯಿಂದ. ಈಗಾಗಲೇ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನಕ್ಕೆ ಒಂದು ಹಿಸ್ಟರಿ ಇದೆ. ಸೊ ಇಂತಹ ಹಿಸ್ಟರಿ ಹೊಂದಿರುವಂತಹ ಮೈದಾನದಲ್ಲಿ ಒಂದು ಘೋರ ದುರಂತ ನಡೆದಿತ್ತು. ಈಗ ಪಂದ್ಯಗಳನ್ನು ಬೇರೆ ಮೈದಾನಗಳಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದ್ವು. ಆದರೆ KSCA ಯಾವುದೇ ಕಾರಣಕ್ಕೂ ಕೂಡ ಬೇರೆ ರಾಜ್ಯದ ಮೈದಾನಗಳಲ್ಲಿ ನಮ್ಮ RCB ಪಂದ್ಯಗಳನ್ನು ಶಿಫ್ಟ್ ಮಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ BCCI ಜೊತೆ ಕೂಡ ಚರ್ಚೆ ಮಾಡಿತ್ತು. ಅದಾದ ಬಳಿಕ ನಮ್ಮ ರಾಜ್ಯ ಸರ್ಕಾರದ ಬಳಿ ಕೂಡ ಚರ್ಚೆಯನ್ನು ನಡೆಸಿತ್ತು. ಜೊತೆಗೆ ಸುರಕ್ಷತೆ ಮತ್ತು ಭದ್ರತೆ ವಿಚಾರವಾಗಿ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದೀವಿ, ನಾವು ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕೋ ಅದೆಲ್ಲವನ್ನು ಕೂಡ ಅನುಸರಿಸಿದ್ದೀವಿ ಅನ್ನುವಂತಹ ಒಂದು ರಿಪೋರ್ಟನ್ನು ಕೂಡ ಕೊಟ್ಟಿದ್ರು. ಅದಾದ ಬಳಿಕ GBA ಕಮಿಷನರು, ನಗರ ಪೊಲೀಸ್ ಆಯುಕ್ತರು ಕೂಡ ಮೈದಾನಕ್ಕೆ ಬಂದು ಏನೆಲ್ಲ ಸುರಕ್ಷತಾ ಕ್ರಮಗಳ ಅಳವಡಿಕೆ ಆಗಿದೆ ಅಂತೇಳಿ ಕಂಪ್ಲೀಟ್ ಆಗಿ ತಪಾಸಣೆಯನ್ನು ಕೂಡ ನಡೆಸಲಾಗಿತ್ತು. ಅದಾದ ಬಳಿಕವೂ ಕೂಡ ಎಲ್ಲೋ ಒಂದು ಕಡೆ RCB ಮ್ಯಾನೇಜ್ಮೆಂಟು ಹಿಂದೇಟನ್ನು ಹಾಕ್ತಾ ಇತ್ತು, ಬೇರೆ ಮೈದಾನಗಳಲ್ಲಿ ಆಡ್ತೀವಿ ಅನ್ನುವಂಥದ್ದು. ಸೊ ಹಾಗಾಗಿ ಅವರನ್ನು ಕೂಡ ಮನವೊಲಿಸುವಂತಹ ಪ್ರಯತ್ನ KSCA ಕೂಡ ಮಾಡಿದೆ, ಅದು ಯಶಸ್ಸು ಕೂಡ ಆಗಿದೆ. ಸೊ ಈಗ ಸುಮಾರು 300ರಿಂದ 350 AI ಟೆಕ್ನಾಲಜಿಗಳನ್ನು ಹೊಂದಿರುವಂತಹ ಕ್ಯಾಮರಾಗಳನ್ನು ಅಳವಡಿಕೆ ಮಾಡಿ ಸುರಕ್ಷತೆ ಮತ್ತು ಭದ್ರತೆಯ ವಿಚಾರದಲ್ಲಿ ನಾವು ತುಂಬ ಅಲರ್ಟ್ ಆಗಿರ್ತೀವಿ ಮತ್ತು KSCAಗೂ ಕೂಡ ನಾವು ಸಹಕರಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಔಪಚಾರಿಕ ಮಾತುಕತೆಯಲ್ಲಿ ಈಗ ಒಂದು ಮಾಹಿತಿಯನ್ನು ಕೂಡ ನೀಡಿದೆ. ಸೊ ಈ ನಿಟ್ಟಿನಲ್ಲಿ ಈಗ RCB ಮ್ಯಾನೇಜ್ಮೆಂಟ್ ಏನಿದೆ, ಬೆಂಗಳೂರಿನಲ್ಲಿಯೇ RCB ಪಂದ್ಯಗಳನ್ನು ನಡೆಸೋದಕ್ಕೆ ಅಥವಾ ಆಡಿಸೋದಕ್ಕೆ ಒಂದು ಹಂತದಲ್ಲಿ ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಸೊ ಈ ಒಂದು AI ಟೆಕ್ನಾಲಜಿ ಹೊಂದಿರುವಂಥ ಕ್ಯಾಮರಾಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಮತ್ತು ಅದಕ್ಕೆ ತಗಲುವಂತಹ ವೆಚ್ಚವನ್ನು ಭರಿಸೋದಕ್ಕೂ ಕೂಡ ಇದೀಗ ಮುಂದಾಗಿದೆ. ಸುಮಾರು 4.5 ಕೋಟಿ ಅಂದಾಜು ಹಣವನ್ನು ಈಗ ಒಂದು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಸೊ ಆ ಮೊತ್ತದಲ್ಲಿ ಈ ಒಂದು ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ನಾವು ಕೂಡ ಸಹಕರಿಸ್ತೀವಿ, ಒಂದಿಷ್ಟು ಪ್ಲಾನಿಂಗ್ಸ್ಗಳನ್ನು ಕೂಡ ಮಾಡ್ಕೊಳ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದೆ. ಸೊ ಈ ನಿಟ್ಟಿನಲ್ಲಿ ಇದೀಗ KSCA ಮತ್ತು RCB ಮ್ಯಾನೇಜ್ಮೆಂಟು ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸುತ್ತೆ. ಅದಾದ ಬಳಿಕ ಅಧಿಕೃತವಾಗಿ ಹೋಮ್ ಗ್ರೌಂಡ್ ಬೆಂಗಳೂರದ್ದು ಚಿನ್ನಸ್ವಾಮಿ ಮೈದಾನದಲ್ಲಿ RCB ಪಂದ್ಯಗಳನ್ನು ನಡೆಸೋದಕ್ಕೆ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಇನ್ನೇನು IPL ಪಂದ್ಯಗಳು ಶುರು ಆಗೋದಕ್ಕೆ ಕೇವಲ 2 ತಿಂಗಳು ಮಾತ್ರ ಬಾಕಿ ಇದೆ. ಆದರೆ ಹೋಮ್ ಗ್ರೌಂಡ್ನಲ್ಲೇ RCB ಪಂದ್ಯಗಳು ಆಗುತ್ತಾ ಅಥವಾ ಬೇರೆ ಮೈದಾನಗಳಿಗೆ ಶಿಫ್ಟ್ ಆಗುತ್ತಾ ಅನ್ನುವಂಥದ್ರ ಬಗ್ಗೆ ಅಧಿಕೃತವಾಗಿ ಈವರೆಗೂ ಕೂಡ ಮ್ಯಾನೇಜ್ಮೆಂಟು ಮಾಹಿತಿಯನ್ನು ನೀಡಿರಲಿಲ್ಲ. ಆದರೆ ಇದೆಲ್ಲದರ ಬೆಳವಣಿಗೆ ಕುರಿತು 2 ದಿನಗಳಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಅರುಣ್ ಬಡಿಗೇರ್. ಓಕೆ ಪ್ರಕಾಶ್ ಶ್ರೀರಾಮ್ಪುರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.